ಗುಡ್ ಮಾರ್ನಿಂಗ್ ಗಾಯ್ಸ್. ಟೈಮ್ ಬಂದು 7:30. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮಂಡೇ ಮಾರ್ನಿಂಗ್ ಎಲ್ಲರಿಗೂ ಬುದ್ಧ ಪೂರ್ಣಿಮೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಸೊ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೆ ಅಂತ ಹೇಳ್ತಾ ಸಿಂಪಲಾಗಿ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವತ್ತು ನನ್ನ ಮಗನಿಗೆ ಫಸ್ಟ್ ಡೇ ಸ್ಕೂಲ್. ಎಲ್ಲರೂ ಬ್ಲೆಸ್ ಮಾಡಿ ವಿಶ್ ಮಾಡಿ ಅವನು ಚೆನ್ನಾಗಿ ಓದಲಿ, ಒಳ್ಳೆ ವ್ಯಕ್ತಿ ಆಗಲಿ ಸಮಾಜಕ್ಕೆ ಅಂತ ಹೇಳ್ತಾ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. 7:30ಗೆ ಇನ್ನೂ 10 ನಿಮಿಷ ಇದೆ. ಕರೆಕ್ಟಾಗಿ 7:15 ಮನೇಲಿ ವಾರ ಪೂಜೆ ಎಲ್ಲ ಆಯಿತು. ಸೊ ಎದ್ದಾಗ 3 ಗಂಟೆ ವಾಕ್ ಹೋಗಿ ಬಂದು ಎಲ್ಲ ಕೆಲಸ ಮಾಡಿ ಬ್ರೇಕ್ಫಾಸ್ಟ್ ಒಂದು ಮಾಡಿಲ್ಲ, ಹೋಟ್ಲಲ್ಲಿ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ. ಸೊ ಬನ್ನಿ ಇವಾಗ ಹೊರಡ್ತಾ ಇದ್ದೀವಿ. ಸತೀಶ್ ಕೆಳಗಡೆ ಪೂಜೆ ಮಾಡಿ ಅಂತ ಅಂದೆ, ಪೂಜೆ ಮಾಡ್ತಾಯಿದ್ದಾರೆ. ರೆಡಿಯಾಗಿದ್ದೀವಿ. ಸೊ ಸ್ಟ್ರೈಟ್ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. 3 ಗಂಟೆಗೆ ಎಚ್ಚರ ಆಗಿಬಿಡ್ತು. ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡಿ, ಇವತ್ತು ಹುಣ್ಣಿಮೆ ಅಲ್ವಾ, ಸೊ ಹಾಗಾಗಿ ಎಲ್ಲಿಂದ ತೊಳೆದಿದ್ದೀನಿ ನೋಡಿ, ಎಲ್ಲ ರಂಗೋಲಿ ಎಲ್ಲ ಹಾಕಿ ಇವಾಗ ವಾಕ್ ಹೋಗ್ತಾ ಇದ್ದೀವಿ ನಾನು ನನ್ನ ಮಕ್ಕಳು. ಜೀವನದಲ್ಲಿ ನಾವೇನು ಅನ್ಕೋತೀವೋ ಅದು ಯಾವತ್ತೂ ಆಗೋದಿಲ್ಲ. ಜೀವನದಲ್ಲಿ ನಾವೇನು ಅಂದ್ಕೊಳ್ಳೋದಿಲ್ವೋ ಅದೇ ಯಾವಾಗಲೂ ಆಗೋದು. ಅನ್ಎಕ್ಸ್ಪೆಕ್ಟೆಡ್ಗಳು ಎಕ್ಸ್ಪೆಕ್ಟೆಡ್ಗಳಾಗ್ತವೆ. ಈ ವಿಡಿಯೋದಲ್ಲಿ ಕೊನೆ ತನಕ ನೋಡಿ, ನಿಮಗೆಲ್ಲರಿಗೂ ಒಂದು ಸರ್ಪ್ರೈಸ್ ಕಾದಿದೆ. ಸೊ ನನಗೂ ಸರ್ಪ್ರೈಸ್. ನಾನು ಅಂದ್ಕೊಂಡಿರಲಿಲ್ಲ ಇವತ್ತು ಜೀವನದಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ. ಸೊ ವಿಡಿಯೋ ಕೊನೆಯ ತನಕ ನೋಡಿ ಆಯಿತಾ. ಇವತ್ತು ಬುದ್ಧ ಪೂರ್ಣಿಮೆ. ಕರೆಕ್ಟಾಗಿ 4:20 ಒಂದು ವಾಕ್ ಮಾಡ್ಕೊಂಡು ಹೋಗೋಣ 5 ರೌಂಡು ಅಂದ್ಕೊಂಡು. ಯಾಕಂದರೆ ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ಇದೆ. ರಂಗೋಲಿ ಹಾಕಿ ಬಾಗಿಲೆಲ್ಲ ತೊಳೆದು ಬಂದಿದ್ದೀನಿ. ಫುಲ್ ಮೂನ್ ಇದೆ ನೋಡಿ ಗೈಸ್, ಅದು ರಿಫ್ಲೆಕ್ಟ್ ಆಗ್ತಾಯಿದೆ, ಬಟ್ ಸಕ್ಕತ್ತಾಗಿದೆ. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರಿಗೂ ಬುದ್ಧ ಪೂರ್ಣಿಮೆ ಶುಭಾಶಯಗಳು. ಅರ್ಲಿ ಇನ್ ದ ಮಾರ್ನಿಂಗ್, ಸಿಂಗಲ್ ಇನ್ ದ ರೋಡ್. ಅಂಕಲ್ಸ್ ಎಲ್ಲ ಬಂದಿರ್ತಾರೆ ಪಾರ್ಕಲ್ಲಿ, ಮಕ್ಕಳು ಕೂಡ ಹೋದ್ರು ಮುಂದೆ. ಚೆಂದ ಅಲ್ವಾ? ಫುಲ್ ಮೂನ್. ವಾಕೆಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. 1 ಅವರ್, ಒಂದು ಅರ್ಧ ಗಂಟೆ ಅಂದ್ಕೊಂಡ್ಬಂದೆ, ಬಟ್ ಟೈಮ್ ಆಗೋಯ್ತು ಗೈಸ್. 5:15 ನೋಡಿ, ಅವ್ರ ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ. ಕೆಲಸ ಇನ್ನೂ ತುಂಬ ಇದೆ, ಬನ್ನಿ ಹೋಗುವ. ವಾಕೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ಐ ಥಿಂಕ್ 5 ಗಂಟೆ. ಸೊ ಬಂದ ತಕ್ಷಣ ನಿನ್ನೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ, ಸೋಫಾಸ್, ಬ್ಲ್ಯಾಂಕೆಟ್ಸ್, ಮ್ಯಾಟ್ಸ್ ಪ್ರತಿಯೊಂದು. ಸೊ ಈಗ ಬೆಳಗ್ಗೆ ಕಸ ಎಲ್ಲ ಹೊಡೆದ್ಬಿಟ್ಟು ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಕೊಡ್ಕೋತಾ ಇದ್ದೀನಿ. ಯಾಕಂದರೆ ಮಕ್ಕಳು ಇರ್ತವೆ, ಧೂಳು ಹತ್ತೋದು, ಕುಣಿಯೋದು. ಸೊ ಈ ಗ್ಯಾಪಲ್ಲಿ ಹಾಲು ಕೂಡ ತಂದು ಹಾಲು ಕಾಯಕ್ಕಿಟ್ಟು ಗಂಜಿ ಮಾಡಿದ್ದೆ. ಸೊ ಎಲ್ಲರಿಗೂ ಕೊಟ್ಟು ಸತೀಶ್ಗೆ 1 ಲೋಟ ಎತ್ತಿಟ್ಬಿಟ್ಟು ನಾನು 1 ಲೋಟ ಗಂಜಿ ಕುಡಿದು ವಿಕ್ಕಿಗೆ 1 ಲೋಟ ಗಂಜಿ ಇಟ್ಟೆ. ಸೊ ಚಾರು ಸ್ನಾನಕ್ಕೆ ಹೋಗಿದ್ಲು. ನನ್ನ ಮಗನಿಗೆ ಬ್ಲ್ಯಾಂಕೆಟ್, ಬ್ರೆಡ್ಸ್ ಎಲ್ಲ ನೀಟಾಗಿ ಹಾಕು ಅಂತ ಕೆಲಸ ಕೊಟ್ಟಿದ್ದೆ. ಸೊ ಪಾತ್ರೆ ತೊಳಿಬೇಕಾಗಿತ್ತು, ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ನಾನು ನನ್ನ ಕೆಲಸ ಮಾಡ್ತೀನಿ, ನೀನು ಎಲ್ಲ ಅದಕ್ಕೂ ಮೇಲ್ಗಡೆ ನೀಟಾಗಿ ಕವರ್ ಹಾಕು ಅಂತ. ಅವನು ಆಯಿತು ಅಂತ ಹೇಳಿ ಹಾಕ್ತಾ ಇದ್ದಾನೆ. ಅವನು ಹಾಕ್ಬಿಟ್ಟು ನೀಟಾಗಿ ಹಾಕ್ತಾನೆ. ಚಾರು ಅಷ್ಟು ನೀಟಾಗಿ ಹಾಕೋಕ್ಕೆ ಬರಲ್ಲ ಇನ್ನು, ಬಟ್ ಇವನು ನೀಟಾಗಿ ಹಾಕ್ತಾನೆ. ಅವನ ಕೆಲಸ ಮಾಡ್ತಾಯಿದ್ದ, ನಾನು ನನ್ನ ಕೆಲಸ ಮಾಡ್ತಾಯಿದ್ದೆ. ಸ್ನಾನ ಮಾಡ್ಕೊಂಬಂದು ಎಲ್ಲದಕ್ಕೂ ಹೂವು ಹಾಕು ಅಂತ ಹೇಳಿದ್ದೆ. ಸೊ ಇವಾಗ ನೋಡಿ, ನಾನು ಕೂಡ ಅರೌಂಡ್ 6:45ಗೆ ಸ್ನಾನ ಎಲ್ಲ ಮುಗೀತು. ಸೊ ನಿಮಗೆ ತೋರಿಸ್ತಾ ಇದ್ದೀನಿ, ಎಲ್ಲ ಅದಕ್ಕೂ ಹೂವು ಇಡ್ತಾ ಬಂದಿದ್ದೀನಿ. ಏಣಿ ಎಲ್ಲ ಹಾಕ್ಕೊಂಡು ನನ್ನ ಮಗ ಮೇಲೆಲ್ಲ ಹೂವು ಇಟ್ಕೊಟ್ಟ. ಸೊ ಹೂವು ಇಟ್ಟು ನನಗೆ ದೇವ್ರ ಮನೆ ರೆಡಿ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಗೈಸ್. ಸೊ ಸಿಂಪಲ್ಲಾಗೆ ರೆಡಿ ಮಾಡಿದೆ ದೇವ್ರ ಮನೇನ. ರಂಗೋಲಿ ಹೇಗಿದೆ ಕಮೆಂಟ್ ಮಾಡಿ. ದೇವ್ರ ಮನೆಗೆ ಪುಟ್ಟದಾಗಿ ರಂಗೋಲಿ ಹಾಕಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ನಂಗೆ ನಿಜಕ್ಕೂ ಇಷ್ಟ ಆಗಲ್ಲ ಪುಟ್ಟದಾಗಿ ರಂಗೋಲಿ ಹಾಕೋಕ್ಕೆ. ಈ ಥರ ದೊಡ್ಡದಾಗಿ ರಂಗೋಲಿ ಹಾಕಿ ಪೂಜೆ ಮಾಡಿದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಆಗೋದು. ಸೊ ನಿಮ್ಮೆಲ್ರಿಗೂ ಹೇಗೆ ಏನು ಎತ್ತ ಕಮೆಂಟಲ್ಲಿ ಹೇಳಿ. ಸ್ವಲ್ಪ ಜನ ವೈಟ್ ಕಲರ್ ಹಾಕಿಸ್ಕೊಂಡಿರ್ತಾರೆ, ಆವಾಗ ಅವ್ರಿಗೆ ರಂಗೋಲಿ ಹಾಕೋಕ್ಕಾಗಲ್ಲ. ನನ್ನ ಮಗನಿಗೂ ಕೂಡ ಪೂಜೆ ಮಾಡು ಅಂತ ಆಟ ಬೀಳು, ಒಂದು ನಮಸ್ಕಾರ ಮಾಡು ಅಂತ ಹೇಳಿದೆ. ಸೊ ಹೇಗೆ ರೆಡಿ ಮಾಡಿದ್ದೀನಿ ಸಿಂಪಲ್ಲಾಗಿ
ನನಗಂತೂ ಆ ವಾರ ಪೂಜೆ ಮಾಡಲೇಬೇಕು, ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಸೊ ಹೊಸ್ಲಿಗೆಲ್ಲ ದೀಪ ಹಚ್ಚಿಟ್ಟು, ಅದರಲ್ಲೂ ಇವತ್ತು ಸೋಮವಾರ ಹುಣ್ಣಿಮೆ ಆಗಿತ್ತು, ಹಾಗಾಗಿ ನೀಟಾಗಿ ಪೂಜೆ ಮಾಡಿದೆ ಅಂತಲೇ ಹೇಳ್ಬೋದು. 6:45ಗೆಲ್ಲ ಪೂಜೆ ಆಗೋಯಿತು. ಸತೀಶ್ದು ಕೂಡ ಫ್ರೆಶ್ ಅಪ್ ಆಗಿತ್ತು. ಕೆಳಗಡೆ ನೀವೇ ಪೂಜೆ ಮಾಡಿ ಅಂತ ಹೇಳಿದೆ, ಯಾಕಂದರೆ ಅರೌಂಡ್ 1 ಮಂತಿಂದ ನಾನೇ ಪೂಜೆ ಮಾಡ್ತಾಯಿದ್ದೆ. ಸೊ ನಾನೆಲ್ಲ ಹೊಸ್ಲೆಲ್ಲ ರೆಡಿ ಮಾಡಿ ಹೊಸ್ಲಿಗೆಲ್ಲ ರಂಗೋಲೆ ಹಾಕಿ ಕೊಟ್ಟಿದ್ದೆ, ಬಾಗಿಲಿಗೆ ಹೊಸ್ಲಿಗೆ. ಅವರು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡೋದ್ರಲ್ಲಿ ಬೇಡ್ಕೊಳ್ಳೋದ್ರಲ್ಲಿ ನಂಬರ್ 1. ಸೊ ದೇವ್ರ ಮುಂದೆ ನಿಂತು ಬಿಡ್ತಾರೆ ಕೈ ಕಟ್ಕೊಂಡು. ಸುಮಾರು 1 ಮಂತ್ ಆಗಿತ್ತು ಅವರು ಆಫೀಸ್ ರೂಮ್ಗೆ ಪೂಜೆ ಮಾಡಿ. ನೋಡಿ ಸಿಂಪಲಾಗಿ ಡೆಕೋರೇಷನ್ ಮಾಡಿ ಹೇಗೆ ಪೂಜೆ ಮಾಡ್ತಾಯಿದ್ದಾರೆ ನಮ್ಮ ಸತೀಶಪ್ಪ ಅಂತ. ಸೊ ಚೆಂದ ಅಲ್ವಾ ಗೈಸ್? ಒನ್ ಟೈಮ್ ಚೆಂದ, ಒನ್ ಟೈಮ್ ಕಯ್ಯ ಟೆನ್ಷನ್ ಗಿರಾಕಿ ಗೈಸ್. ತುಂಬ ಟೆನ್ಷನ್ ಮಾಡ್ಕೊಂಡು ಕೂಗಾಡ್ತಾರೆ. ನಾನು ಹೇಗೆ ಎಲ್ಲ ಕಡೆ ಹೂ ಇಟ್ಟು ರಂಗೋಲಿಗೆಲ್ಲ ಹೂ ಇಟ್ಟು ಪೂಜೆ ಮಾಡ್ತೀನೋ, ಇವತ್ತು ಸೇಮ್ ನನ್ನಂಗೆ ಪೂಜೆ ಮಾಡಿದ್ದಾರೆ. ಈಗ ಫೈನಲಿ ಹೊರಟ್ವಿ. ಏನು ಗೈಸ್, ಎಲ್ಲ ಕಡೆ ಹೀಗೆ ಉರಿ ರಣ ಬಿಸಿಲಿದೆ. ಸೊ ಮಳೆ ಅಂತೂ ಎಲ್ಲೂ ಆಗಿಲ್ಲ. ನನ್ನ ಮಗನಿಗೆ ಮೂಡಿಲ್ಲ ಸ್ಕೂಲ್ಗೆ ಹೋಗೋಕ್ಕೆ. ಇಷ್ಟು ಬೇಗ ಯಾಕೆ ಸ್ಟಾರ್ಟ್ ಆಯಿತು ಮಮ್ಮಿ? ಈಗಿನ್ನೂ 10, 12 ಇನ್ನೂ 15-20 ಡೇಸ್ ಹಾಲಿಡೇಸ್ ಇದೆ, ನಾನೊಬ್ಬನಿಗೆ ಯಾಕೆ ಮಮ್ಮಿ ಅಂತ ಮುಖ ಎಲ್ಲ ಗಂಟು ಹಾಕೊಂಡು ಕೂತಿದ್ದಾನೆ. ಏನೂ ಮಾಡೋಕ್ಕಾಗಲ್ಲ. ಪೆಟ್ರೋಲ್ ಖಾಲಿ ಆಯಿತು. ಹೆಂಗೋ ಪೆಟ್ರೋಲ್ ಬಂಕ್ ಮುಂದೆನೇ ಸ್ವಲ್ಪ ದೂರದಲ್ಲೇ ಖಾಲಿ ಆಯಿತು. ಸೊ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಹಾಕಿಸ್ಕೊಂಡ್ವಿ. ನಮ್ಮ ಜೊತೆಗೆ ಗುರುಮಲಪ್ಪ ಇರಲೇಬೇಕು, ಬರ್ತಾರೇನೋ ಅಂತ ಫೋನ್ ಮಾಡಿದೆ. ಬಟ್ ಅವ್ರು ಯಾಕೋ 2 ಸತಿ ಫೋನ್ ಮಾಡಿದ್ರು, ಫೋನ್ ತೆಗಿಲಿಲ್ಲ. ಗಾಲ್ಫ್ ಕೋರ್ಸ್ ಹತ್ರ ಹೋಗ್ತಾಯಿದ್ವಿ, ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ. ಎಷ್ಟು ಜನ ಗಾಲ್ಫ್ ಕೋಚಿಂಗಿಗೆ ಸೇರ್ಕೊಂಡಿದ್ರು ಅಂದರೆ, ನಡೆಸ್ತಾಯಿದ್ರು ಅಂದರೆ ನೋಡಿಬಿಟ್ಟು ಖುಷಿಯಾಯಿತು ನನಗೆ. ಎಲ್ಲ ಒಂದು 40 ಎಬೋ 40 ಏಜ್ ಅವರು ಅನ್ಕೋತೀನಿ ಮೇ ಬಿ. ಫುಲ್ಲು ಪಾರ್ಕ್ ಮಾಡಿಬಿಟ್ಟು ಕಾರ್ಗಳನ್ನ ಗಾಲ್ಫ್ ಟ್ರೈನಿಂಗ್ ಮಾಡ್ಕೋತಾಯಿದ್ರು. ಅದು ವಿಡಿಯೋ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಕಾರ್ ಮುಂದೆ ಪಾಸ್ ಆಗಿಬಿಡ್ತು. ಸೊ ಅರ್ಲಿ ಇನ್ ದ ಮಾರ್ನಿಂಗ್ ಈ ರೀತಿ ಹೋಗೋಕ್ಕೆ ತುಂಬಾ ಖುಷಿಯಾಗುತ್ತೆ ನನಗಂತೂ. ತಾಳ್ಬೆಟ್ಟದಿಂದ ನನಗೆ ಸುಮಾರು ಈ ಟೈಮಲ್ಲಿ ಇನ್ನೇನೋ 1 ಮಂತ್ಗೆ ಆಷಾಢ ಸ್ಟಾರ್ಟ್ ಆಗುತ್ತೆ, ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ 1 ಮಂತಿಂದ ಟ್ರೈ ಮಾಡ್ತಾಯಿದ್ದೆ. ಬಟ್ ಆಗಲೇ ಇಲ್ಲ. ನೋಡಿ, ಯಾವಾಗ ಹೋಗಬೇಕು ಅಂತ ಅಮ್ಮ ನಮ್ಮನ್ನು ಕರೆಸ್ಕೋತಾರೋ ಆವಾಗಲೇ ನಾವು ಹೋಗೋಕ್ಕೆ ಸಾಧ್ಯ ಗೈಸ್. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಾವು 7:15ಗೆಲ್ಲ ಬೆಟ್ಟಕ್ಕೆ ಬಂದ್ವಿ. ಸಖತ್ ಅಂದರೆ ಸಖತ್ ರಶ್ಶು. 400 ರೂಪಾಯಿ ಕೊಟ್ಟು 4 ಜನ 100 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡಿಕೊಂಡು ಆ ರಶ್ಶಲ್ಲಿ ಓ ಗಾಡ್. ಸತೀಶ್ ಅಂತ ಹೇಳ್ತಾಯಿದ್ರು ಸಂಜೆ ಮೇಲೆ ಬರ್ಬೋದಿತ್ತಲ್ವಾ ಅಂತ. ಅದಕ್ಕೆ ಅವ್ರು ಹೇಳ್ತಾಯಿದ್ರಂತೆ ಸತೀಶ್ಗೆ, ಸರ್ ಸಂಜೆ ಮೇಲೆ ಬಂದರೆ ನೀವು ಆ ಬ್ಯಾರಿಕೇಡ್ ಫುಲ್ ಕ್ಯೂ ನಿಂತಿರ್ತಾರೆ ಅಂತ. ಯಾಕಂದರೆ ಈಗ ಸಮ್ಮರ್ ಹಾಲಿಡೇಸ್ ಅಲ್ವಾ, ಎಲ್ಲ ಔಟರ್ಸ್ ಗೈಸ್. ನಮ್ಮ ಸ್ಥಳೀಯ ನಾಗರಿಕರು ಯಾರೂ ಇಲ್ಲ, ಎಲ್ಲ ಈಗ ತಮಿಳ್ನಾಡು, ಕೇರಳ ಈ ಕಡೆಯಿಂದ ಬಂದಿರೋರೇ ತುಂಬ ಅಂತಲೇ ಹೇಳ್ಬೋದು. ಹೆಂಗೋ ದರ್ಶನ ಮಾಡಿಕೊಂಡು ಲಾಡು ತಗೊಂಡು ಎಲ್ಲರೂ ತಿಂದ್ಕೊಂಡು, ಸೊ ಇವರಿಬ್ಬರು ಎಲ್ಲೋದ್ರು ಅಂತ ಹುಡುಕ್ತಾ ಇದ್ದೆ. ಆಫ್ ಮಾಡ್ಬಿಟ್ಟಾ? ಸೊ ಒಳಗಡೆ ಅಂತೂ ಫೋಟೋ ವೀಡಿಯೋ ಅವೈಲಬಲ್ ಇಲ್ಲ, ಅದು ನಿಮಗೂ ಗೊತ್ತಿರುತ್ತೆ. ಸೊ ಇಲ್ಲೇ ಒಂದು ಚಾಮುಂಡೇಶ್ವರಿದು ಪಾರ್ಕಿಂಗ್ ಲಾಟಲ್ಲಿ ಒಂದು ಹಾಕಿದ್ದಾರೆ ಬ್ಯಾನರ್, ಅದ್ರ ಮುಂದೆನೇ ನಾನು ಯಾವಾಗಲೂ ಸೆಲ್ಫಿ ತೆಕ್ಕೊಳ್ಳೋದು. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ತಾಳ್ಬೆಟ್ಟದಲ್ಲಿ ಒಂದು ಅಮ್ಮನವ್ರ ಗುಡಿ ಇದೆ, ಅದು ಚಾಮುಂಡೇಶ್ವರಿ ಟೆಂಪಲ್. ಸೊ ಅಲ್ಲೂ ಹೋಗ್ಬಿಟ್ಟು ಬರೋಣ, ಕೈ ಮುಕ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಬಂದ್ವಿ. ನನಗಂತೂ ಒಂದು ದೇವಸ್ಥಾನಕ್ಕೆ ಹೋದರೆ ಸಮಾಧಾನ ಆಗಲ್ವಾ ಅಂತ ಇದ್ರು ಸತೀಶು. ನೀವಿರುವಾಗ ಕರ್ಕೊಂಡು ಸುತ್ತಿಸೋಕ್ಕೆ ನನಗೆ ಎಲ್ಲಿ ಸಮಾಧಾನ ಆಗುತ್ತೆ ಅಂತ. ಆ್ಯಕ್ಚುಲಿ ನಾವು ಬಂದಾಗ ಅವಾಗ ತಾನೇ ಅಭಿಷೇಕ ಏನೇನೋ ಮಾಡ್ತಾಯಿದ್ರು ಗುರುಗಳು.
ನಮಗೂ ಕೂಡ ಹೇಳಿದ್ರು ತುಂಬ ಲೇಟ್ ಆಗುತ್ತೆ, ಇನ್ನು ಇವಾಗ ಅಭಿಷೇಕ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಹೇಳಿದ್ರು. ಸೊ ಆಯಿತು ಮಂಗಳಾರತಿ ಕೊಡಿ ಅಂತ ಹೇಳಿಬಿಟ್ಟು ಮಂಗಳಾರತಿ ಇಸ್ಕೊಂಡು ನೋಡಿ ಅವ್ರು ಇನ್ನೂ ಅಭಿಷೇಕ ಮಾಡಿ ಅರ್ಚನೆ ಮಾಡೋ ಅಷ್ಟರಲ್ಲಿ ಹಾಫ್ ಆನ್ ಅವರ್ ಆದರೂ ಬೇಕು. ಬಟ್ ಇವನು ವೆಯ್ಟ್ ಮಾಡೋಕ್ಕೆ ರೆಡಿ ಇಲ್ಲ, ಲೇಟ್ ಆಯಿತು ಅಂತ. ಅಷ್ಟರಲ್ಲಿ ಏನಾಯಿತು ಅಂದರೆ ಅಲ್ಲೂ ಒಂದು ಪುಟ್ಟದು ಶಿವನ ಟೆಂಪಲ್ ಇದೆ, ಅಲ್ಲೂ ಕೂಡ ಕೈ ಮುಕ್ಕೊಂಡು ನಾನು ನೋಡ್ಕೊತಾ ಇದ್ದೆ. ಅದು ಅಡ್ಮಿಷನ್ ಕಾರ್ಡು ಏನು ತೊಗೊಂಡೇ ಬಂದಿಲ್ಲ ಮನೆಗೆ. ಅವನು ಹೇಳ್ತಾ ಇದ್ದ ನನಗೆ ರವೆ ರೊಟ್ಟಿ ಬೇಕು ಅಪ್ಪ ಅಂತ. ಸತೀಶು ನಾನು ಸುಧಾಕರ್ ಹೋಟೆಲಲ್ಲಿ ಇರ್ತೀನಿ, ಅವ್ನು ತಿಂತಾ ಇರ್ತಾನೆ, ಡಬ್ಬಿಗೆ ಹಾಕಿಸ್ಕೊತಾ ಇರ್ತಾನೆ, ಅವ್ರ ಗಾಡಿ ಇಸ್ಕೊಡ್ತೀನಿ ಹೋಗ್ಬಿಟ್ಟು ಮನೆಗೆ, ಏನು ಮರ್ತಿದ್ಯಾ ಅದನ್ನೆಲ್ಲ ತೊಗೊಂಬಾ ಅಂತ ಬೈದರು. ನಾನು ಬೆಳಗ್ಗೆಯಿಂದ ಬೈಸ್ಕೊಂಡಿರಲಿಲ್ಲ, ಈಗಲೇ ಅಪ್ಪ ಬೈಸ್ಕೊಬಿಟ್ನಲ್ಲ ಅಂತ ಅನ್ನಿಸ್ತಾಯಿತ್ತು. ಈ ಟೆನ್ಷನಲ್ಲಿ ಬರೋ ಗಾಬರಿಲಿ ನನಗೆ ಮರ್ತೋಯ್ತು ಗೈಸ್, ಅವನದು ಅಡ್ಮಿಟ್ ಕಾರ್ಡ್ ಮತ್ತು ಬುಕ್ಸದು ಸ್ಲಿಪ್ಪು ಅದೆಲ್ಲ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೆ. ಇವನಾದರೂ ನೆನೆಸ್ಬೇಕಾಗಿತ್ತು, ಅವನು ನೆನೆಸ್ಲಿಲ್ಲ. ಸೊ ಬೈಕೊಂಡು ಒಂದೇ ಉಸಿರಿಗೆ ಈ ಗಾಡಿ ಓಡಿಸ್ಕೊಂಡು ಬಂದೆ. ಬಟ್ ಗಾಡೀಲಿ ಬ್ರೇಕೇ ಇಲ್ಲ ಗೈಸ್, ನನಗಂತೂ ಗಾಬರಿ ಆಗೋಯ್ತು. ಸ್ವಲ್ಪ ಫಾಸ್ಟಾಗಿ ಹರಿಬರಿಲಿ ಟೆನ್ಷನಲ್ಲಿ ಗಾಡಿ ಓಡಿಸ್ತಾ ಇರ್ತೀವಿ, ಗಾಡಿಗೆ ಬ್ರೇಕ್ ಇರಬೇಕಲ್ವಾ ಅಂತ. ಬರ್ಬೇಕು ತಾನೇ, ನೀನು ಬರಬೇಕಾದ್ರೇ ಅಡ್ಮಿಟ್ ಕಾರ್ಡು ಬುಕ್ ಕಾರ್ಡ್ ಏನು ತಗೊಂಬಂದಿರಲಿಲ್ಲ. ಇವಾಗೆಲ್ಲ ಹೋಗಿ ಬಿಟ್ಬಿಡು ಬರಮ್ಮ ನೀನೇ ಗಾಡಿಲೇ. ಟೈಮ್ ಆಗೋಗಿದೆ 9 ಗಂಟೆ. ವಿಡಿಯೋ ಮಾಡಬೇಕು, ಎತ್ಕೋಬೇಕ. ಹುಷಾರು ಬುಕ್ಕದಲ್ಲ. ಹಾಂ ಬಾಯ್, ಹುಷಾರು. ಎಲ್ಲಿ ಅಣ್ಣ ಇಲ್ಲಿ ತಗೊಳ್ಳಿ ಅಣ್ಣ, ಥ್ಯಾಂಕ್ಸ್. ಬ್ರೇಕ್ ಕಮ್ಮಿ ಇದೆ, ಬ್ರೇಕ್ ಇಟ್ಕೊಂಡು ದೋಸೆ ಇದೆಯಾ? ಹಾಂ ಬಾ ಇದಾಕಿ. ಹಾಂ ಸುಧಾಕರ್ ಅಣ್ಣ ಹೋಟೆಲ್ ಮಸಾಲೆ ದೋಸೆ ತಿಂತಾಯಿದ್ದೀನಿ ಗೈಸ್. ಯಪ್ಪ ಸುಸ್ತಾಗೋಯ್ತು. ಅಡ್ಮಿಟ್ ಕಾರ್ಡ್ ಬಿಟ್ಟು ಬಂದಿದ್ದೆ, ಬುಕ್ಸ್ದು ಸ್ಲಿಪ್ ಬಿಟ್ಟು ಬಂದಿದ್ದೆ ಅರ್ಜೆಂಟಲ್ಲಿ. ಮನೆಗೆ ಹೋಗಿ ಎಲ್ಲನೂ ತೊಗೊಂಬಂದು ಹಿಂಗೆ ಕರ್ಕೊಂಡು ಸುಧಾಕರ್ ಅಣ್ಣನ ಬೈಕಲ್ಲಿ ಸಾಹಸ ಮಾಡಿಕೊಂಡು ಮನೆಗೆ ಹೋಗಿ ನೀವು ನೋಡಿದ್ರಿ ಎಲ್ಲ ಬಿಟ್ಟು ಬಂದು. ಸೊ ಅವನು ಇಲ್ಲೇ ತಿಂಡಿ ತಿಂದ. ಚೆನ್ನಾಗಿದೆ. ಭಯ ಆಗ್ತಾಯಿದೆ. ಅವನಿಗೆ ಸ್ಕೂಲು, ನನಗೆ ಟೆನ್ಷನು. ದೋಸೆ ನೀನೇನು ತೊಂಡೆ? ಅಪ್ಪ ವಾಟರ್ ಬಾಟ್ಲ್ ಇಲ್ವಾ ಅಲ್ಲಿ? ಇಡ್ಲಿ ಅಪ್ಪ ಇಡ್ಲಿ ತಿಂತ ಸಾಫ್ಟ್ ಇಡ್ಲಿ ಇಷ್ಟಪ್ಪ ಮಾಡಿ ಬೇಡ. ನಾಯಿ ಬರ್ರಿ ನಾವು ಹೋಗ್ಬೇಕ. ಟೈಮ್ ಬಂದು 11 ಗಂಟೆ 10:15. ಮತ್ತೆ ಅವ್ರು ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಹಾಕ್ಕೊಂಡಿದ್ನಲ್ಲ ಅದೇ ಬಟ್ಟೆ ಹಾಕ್ಕೊಂಡಿದ್ದೀನಿ. ಪಾಲಳ್ಳಿಗೆ ಹೋಗ್ತಾಯಿದ್ದೀವಿ ಗೈಸ್. 1 ವರ್ಷ ಆಯಿತು ಅಡುಗೆ ಮಾಡಿಸ್ಕೊಂಡು ಸತೀಶ್ ಹತ್ರ, ದುಡ್ಡೇ ಕೊಟ್ಟಿಲ್ಲ. ಈಗ ಅವ್ರನ್ನ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಎಂಥ ಹಣೆ ಬರ. ಅವ್ರ ಮಕ್ಕಳು ಮದುವೆ ಮಾಡೋಕ್ಕೆ ನಾವು ಬೇಕು, ದುಡ್ಡು ಕೊಡೋಕ್ಕೆ ನಾವು ನೆನಪಿರಲ್ಲ. ಬಟ್ಟೆ ಎಲ್ಲ ಹಾಕಿದ್ದೆಲ್ಲ ವಾಶ್ ಮಾಡಿ ಬಟ್ಟೆ ಎಲ್ಲ ಎತ್ತಿ ಇಟ್ಬಿಟ್ಟು ಕರೀತಾ ಇದ್ದಾರೆ. ಚಾರು ಸತೀಶ್ ಕರೀತಾ ಇದ್ದಾರೆ. ಈಗ ಅವ್ರ ಮನೆ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಪಾಲಳ್ಳಿಲಿ ಇರೋದು ಅಂತ ಗೊತ್ತು. ಫೋನ್ ಎತ್ತುತ್ತಾ ಇಲ್ಲ ಗೈಸ್. ಫೋನ್ ಎತ್ತು ಆನ್ಸರ್ ಮಾಡಿದ್ರೆ ಏನಾರ ಮಾಡ್ಬೋದು, ಫೋನೇ ಎತ್ತುತ್ತಾ ಇಲ್ಲ. ಯಾಕೋ ಲೈಟಾಗಿ ತಲೆನೋವು ಕೂಡ ಸ್ಟಾರ್ಟ್ ಆಗೋದು. ಅದಕ್ಕೆ ಅಮೃತಾಂಜನ್ ಕೂಡ ನನ್ನ ಜೊತೆಲೇ ಇಟ್ಕೊಂಡು ಬನ್ನಿ ಹೊರಡುವ. ಮನೆ ಲಾಕ್ ಎಲ್ಲಿಟ್ಟೆ ಗೊತ್ತಾಗ್ತಾ ಇಲ್ಲ ಗೈಸ್ ನನಗೆ. ಎಂಥ ಹಣೆ ಬರ ನೋಡಿ. ಅಡುಗೆ ಮಾಡಿಸ್ಕೊಳ್ಳೋದಂತ ಮಾಡಿಸ್ಕೋತಾರೆ, ಸೊ ತಿರಿಕಂಡು ನೋಡಲ್ಲ. ನಮ್ಮ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಟ್ಟಿದ್ದೀನಿ. ಬನ್ನಿ ಈಗ ಶ್ರೀರಂಗಪಟ್ಟಣ ಪಾಲಳ್ಳಿಗೆ ಹೋಗಬೇಕು. ಹೆಂಗೋ ಟ್ಯೂಷನ್ಗೆ ಹೋಗ್ಬಿಟ್ಟು ಬೆಳಗ್ಗೆ ಹೋಗಿ ಸಂಜೆ ಬರ್ತಿದ್ದ. 7ಕ್ಕೆ ಸ್ಟಾರ್ಟ್ ಆಗಬೇಕಾಯ್ತು ಫಸ್ಟ್. ಇವಳಿಗೆ
ಕುಣಿಯೋದು ಅವತಾರ ಆಡೋದು ಎಲ್ಲ ನಿಂತೋಗ್ಬಿಡ್ತಾ ಇತ್ತು. ನಿನಗೆ ಹೇಳ್ತಾ ಇರೋದು ಏನು ತಿನ್ನು ನೀನು, ನನಗೆ ತಿನ್ನಿಸ್ತಾ ಇದೆಯಾ? ಅವಳ ಮುಖ ಕಲರ್ ನೋಡು, ಯಾವ ಕಲರ್ ಆಗೋಳೆ, ಕುಂದು ಕುಂದು ಬಿಸಿಲಲ್ಲಿ ರಾಕ್ಷಸಿ ಥರ ಕಲರ್ ಆಗವಳೆ. ಗಡ್ಬಡ್ ನಿನಗೆ. ಊರು ಹೋಗಿ ಹಿಂಗೆ ಭಿಕ್ಷುಕಿ ಥರ ನೋಡು. ಆ ವಿಸಿಟಿಂಗ್ ಕಾರ್ಡ್ ಹಾಕಿ ತಿಂತಾ ಇದೆಯಾ? ಎಲ್ಲಿಗ್ರಿ? ಏ ಅವ್ರು MKM ಹತ್ರ ಅವನೇ ಗುರುಮಲಪ್ಪ. ರೀ ಅವ್ರ ಮಿಸಸ್ಸು ಊರ್ಗ್ ಹೋಗೋಳ, ಅವ್ರು ಕರ್ಕ ಬರಕ್ ಹೋಗೋನು. ದೇವಸ್ಥಾನದಲ್ಲಿ ಅವ್ನ ಮಿಸ್ಸಸ್ ಕರ್ಕ ಬರಕ್ ಹೋಗವನೆ. ಇಲ್ಲ, ಅವಳದೇನೋ ಫಂಕ್ಷನ್ ಐತೆ ಅನ್ಬಿಟ್ಟು 3 ದಿನದಿಂದ ಕೆಲ್ಸಕ್ಕೆ ಹೋಗಿಲ್ಲ. ಇವನ್ ಯಾಕೆ ಹೋಗ, ಇವನ್ ಕರ್ಕೊಂಡೆ ಅನ್ಸುತ್ತಾನ ಅವನು. ಹಿಂಗೆ ಅದು ಇದು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಮುಂಚೆನೇ ಹೇಳಿದೆ ನಾನು. ಸೊ ನಮ್ಮ ಹತ್ರ ಅಡುಗೆ ಮಾಡಿಸ್ಕೊಂಡು ಫೋನೇ ತೆಗಿತಾ ಇರಲಿಲ್ಲ ಅಂತ. ಫಸ್ಟು ಅವ್ರನ್ನ ನೋಡೋಣ, ಅವ್ರನ್ನ ದುಡ್ಡು ಕೇಳೋಣ, ಏನಂತಾರೆ ಏನು ಎತ್ತಂದರೆ ಈಗ ನಮಗೂ ಕಷ್ಟ ಇರುತ್ತೆ ಗೈಸ್. ನಾವು ಎಲ್ಲರಿಗೂ ಪೇಮೆಂಟ್ ಕೊಡಬೇಕು. ಅಡುಗೆ ಮಾಡಿದ ತಕ್ಷಣ ಯಾರೂ ಪೇಮೆಂಟು ಕೊಟ್ಟಿರಲ್ಲ. ನಮ್ಮ ಕಮಿಟ್ಮೆಂಟ್ 1000 ಇರುತ್ತೆ. ಈ ರೀತಿ ಅಡುಗೆ ಮಾಡಿಸ್ಕೊಂಡು ವರ್ಷಾನುಗಟ್ಲೆ ಇಟ್ಕೊಂಡ್ಬಿಟ್ರೆ ನಮ್ಮ ಕಷ್ಟ ನಾವು ಯಾರಿಗೆ ಹೇಳ್ಕೊಳ್ಳೋಣ. ಫಸ್ಟು ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಏನೇನಾಯಿತು ಅಂತ ನೀವೇ ನೋಡಿ. ಎಷ್ಟು ವರ್ಷ ಆಯಿತು ನಾವು ಈ ರೋಡಿಗೆ ಬಂದು? 5 ವರ್ಷ ಆಯ್ತಲ್ವಾ? ಕೊರೋನಾ ಟೈಮಲ್ಲಿ ಅವಾಗ ಬಂದಿದ್ದು ಈ ರೆಸಾರ್ಟ್ಗೆ. ರೆಸಾರ್ಟ್ ಹೋಗ್ತಿದ್ದೀವ ಎಂಜಾಯ್ ಮಾಡೋಕ್ಕೆ. ಫನ್ ತಲಾರಟೆ ಮಾತಾಡ. ಏನು ಹೇಳ್ತಾರೆ ನಿಂಗೆ? ಮೇಲ್ಗಡೆ ಕಚ್ಚಿರೋದು ಒಲೆತೀನೋ ನನ್ನ ಕೈಲಿ ಅಂತ ತಲಾರಟೆ. ಅಂಡರ್ ಗ್ರೌಂಡಲ್ಲಿ ಹೋಗ್ಬೇಕಿತ್ತಲ್ಲ ರೀ. ಯಾರು ಸೈಡ್ಗೆ ಅಂತ ಯಾಕೆ ಇಲ್ವಾ? ಯಾರುವೆ ನೀನೇನಾ? ಕೊಡು ಮತ್ತೆ 3 ಕಬ್ಬಿನ ಜ್ಯೂಸ್. ನಿಂಬೆಹಣ್ಣು ಹಾಕು, ಶುಂಠಿ ನಿಂಬೆಹಣ್ಣು ಹಾಕು. ತುಂಬ ದಾಹ ಆಗ್ತಾಯಿತ್ತು. ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಲ್ಲೂ ಕುತ್ಕೊಂಡು ಫೋನ್ ಮಾಡ್ತಾಯಿದ್ರು ಸತೀಶು. ಸರ್ ಇಲ್ಲೇ ಪಾಲಹಳ್ಳಿಲಿದ್ದೀವಿ, ಬರ್ತಾಯಿದ್ದೀವಿ, ಎಲ್ಲಿ ರೆಸಾರ್ಟ್ ಹತ್ರ ಇದ್ದೀರೋ, ಮನೆ ಹತ್ರ ಇದ್ದೀರೋ ಅಂತ. ಬಾಯಿ ಫೋನೇ ತೆಗಿಯೋಕ್ಕೆ ರೆಡಿ ಇಲ್ಲ, ಫೋನೇ ಪಿಕ್ ಮಾಡಲಿಲ್ಲ. ಸೊ ಸತೀಶ್ಗಂತೂ ಪಿತ್ತ ನತ್ತಗತ್ಬಿಡ್ತು. ಅದಕ್ಕೆ ನಾನು ಹೇಳ್ತಾಯಿದ್ದೆ, ಹೋಗ್ತಾ ಇದ್ದೀವಿ, ಕೂಲಾಗಿ ನಿಧಾನಕ್ಕೆ ಮಾತಾಡು, ದುಡ್ಡುಬಿಟ್ಟು ಏನೇನೋ ಮಾತಾಡಬೇಡ ಅಂತ. ಯಾಕಂದರೆ ಗೈಸ್ 1000 ಜನಕ್ಕೆ ಅಡುಗೆ ಮಾಡಿದ್ದೀವಿ, ಅದು ದುಡ್ಡಲ್ವಾ, ಅರ್ಥ ಮಾಡ್ಕೋಬೇಕಲ್ವಾ ನಮ್ಮ ಕಷ್ಟ. ನಾವು ಯಾರಿಗೆ ಹೇಳೋಣ? ಹೀಗೆ ಮಾತಾಡ್ಕೊಂಡು ಫೈನಲ್ ಇದೇ ರೆಸಾರ್ಟ್. ಇಲ್ಲಿಗೆ ಹೋಗ್ಬೇಕಾ ಈಗ? ಆ ಕಡೆಯಿಂದ ಬಂದಿದ್ದೀನಿ. ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಹೋಗ್ಬೇಕು. ಇಲ್ಲೂ ರೋಡ್ ಐತೆ ರೀ, ಲೆಫ್ಟಲ್ಲಿ ಐತೆ. ಏಯ್ ಕುತ್ಕೋ ಸುಮ್ಮನೆ. ಓ ಶ್ರೀನಿವಾಸ ನಿಲಯ ಅಂತಾನೆ ಬೋರ್ಡ್ ಹಾಕೊಂಬಿಟ್ಟವ್ರೆ. ಏಯ್ ಚಾರು,
ಸರಿಯಾಗಿ ಸಿಗಲಿಲ್ಲ ಅವ್ರಿಗೆ. ಮೇನ್ ರೋಡಿಗೆ ಸಿಗಲಿಲ್ಲ ಅಂತನಾ? ಫೈನಲಿ ಅವರ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇರಲಿಲ್ಲ. ಸೊ ನೋಡಿ ಗಾಯ್ಸ್, ಎಷ್ಟು ಸ್ವೆಟ್ ಆಗ್ತಾಯಿದೆ ಈ ಬಿಸಿಲಲ್ಲಿ. ನೋಡಿ ಇಷ್ಟು ದೊಡ್ಡ ರೆಸ್ಟೋರೆಂಟ್ ಇಟ್ಕೊಂಡಿದ್ದಾರೆ. ನಮ್ಮ ದುಡ್ಡು ಕೊಡೋಕ್ಕೆ ಸಾಯ್ತಾರೆ. ಇಲ್ಲೇ ಕೂತಿರಿ, ನಾನು ಮಾತಾಡ್ಕೊಂಡು ಬರ್ತೀನಿ ಅಂತಂದರು. ಆ್ಯಕ್ಚುಲಿ ನಾವೆಲ್ಲ ಒಳಗಡೆ ಹೋಗೋದಷ್ಟೇ ಸರಿ ಇರಲ್ಲ. ಆಮೇಲೆ ನಮ್ಮ ಬಾಯಿ ತಡ್ಕೊಳ್ಳಲ್ಲ, ಏನಾರು ಅಂದ್ಬಿಡ್ತೀವಿ. ಪ್ಲಾಮ್ ಟ್ರೀ ಹಣ್ಣು ಕಾಯಿ ಪ್ಲಾಮ್ ಟ್ರೀ ಅಂತಾರೆ. ಸೊ ಇಲ್ಲೇ ಇದ್ದೀವಿ. ಎಷ್ಟೊತ್ತಾಗುತ್ತೋ ಬರೋದು, ಸಿಗ್ತಾರೋ ಏನೋ ಗೊತ್ತಿಲ್ಲ, ನೋಡಬೇಕು. ಕೂರಿಸ್ಬಿಟ್ಟು ಹೊಟ್ಟೋದ್ರು, ಅರ್ಧ ಗಂಟೆ ಆದರೂ ಬರಲಿಲ್ಲ. ರೆಸಾರ್ಟಲ್ಲೇ ನೋಡ್ಕೊಂಬರ್ತೀನಿ ಅಂತ ಒಳಗಡೆ ಹೋದವರು. ಐ ಥಿಂಕ್ ಒಳಗಡೆನೇ ಸಿಕ್ಕಿದ್ರು ಅಂತ ಕಾಣುತ್ತೆ. ಇಷ್ಟು ದೊಡ್ಡ ರೆಸಾರ್ಟ್ ಇಟ್ಕೊಂಡು ನಮ್ಮ ದುಡ್ಡು ನಮಗೆ ಕೊಡೋಕೆ ಏನಪ್ಪ ಇವ್ರಿಗೆ ಕಷ್ಟ. ಚಾರುನ ಅಪ್ಪ ಇದ್ದಾರ, ಚಪ್ಪಲಿ ಇದೆಯಾ ಅಪ್ಪಂದು ನೋಡ್ಕೊಂಬ, ಏನಾದರೂ ಜಗಳ ಮಾಡ್ತಾಯಿದ್ದಾರ ನೋಡ್ಕೊಂಬ ಅಂತ ಕಳಿಸ್ದೆ. ಅವಳು ಒಳಗಡೆ ಎಲ್ಲ ಹೋಗೋಕ್ಕೆ ಸೆಕ್ಯೂರಿಟಿ ಗಾರ್ಡ್ ಇದ್ರಂತೆ. ಹಾಗೆ ಒಂದು ಪುಟ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ಎಷ್ಟು ದೊಡ್ಡ ಎಕರೆ ಜಮೀನು ಇಟ್ಕೊಂಡು ಗಾಯ್ಸ್. ನಮ್ಮ ದುಡ್ಡು ಅವ್ರಿಗೆ ಜುಜಿವಿ, ಬಟ್ ನಮಗೆ ಅದಕ್ಕೆ ಬೆವರನ್ನ ರಕ್ತ ಥರ ಸುರಿಸಿದ್ದೀವಿ. ನಮ್ಮ ದುಡ್ಡು ಕೊಡಬೇಕಲ್ವ ಗೈಸ್. ಒಂದೂವರೆ ವರ್ಷದಿಂದ ಆಟ ಆಡಿಸ್ತಾ ಇದ್ದಾರೆ. ನನಗೆ ಒಳಗಡೆ ಎಲ್ಲ ಪುಕ್ಕ ಜಗಳ ಮಾಡಿಬಿಡ್ತಾರೆ, ದುಡ್ಡಕ್ಕೇನಾದರೂ ಮಾತಾಡ್ತಾರ ಅಂತ. ಇವ್ರು ನೋಡಿದ್ರೆ ಆರಾಮಾಗಿ ಒಳಗಡೆ ಹೋಗಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡಿಸ್ಕೊಂಡು ಫ್ರೆಶ್ಶಾಗಿ ಕುಡಿತಾ ಇದ್ದಾರೆ. ಅರ್ಧ ಗಂಟೆ ವೆಯ್ಟ್ ಮಾಡಿದೆ, ಬರ್ತಾಯಿದ್ದೀರಾ, ಎಲ್ಲಿದ್ದೀರಾ, ಏನಾಯಿತು, ದುಡ್ಡು ಕೊಟ್ರಾ ಅಂತ. ಫೋನೇ ಪಿಕ್ ಮಾಡಲಿಲ್ಲ. ಸೊ ಸ್ವಲ್ಪ ಟೆನ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋಯಿತು. ಹೋಗಿದ ತಕ್ಷಣ ದುಡ್ಡು ಇಟ್ಕೊಂಡು ಕೂತಿರಲ್ಲ, ಸ್ವಲ್ಪನಾದರೂ ಕೊಟ್ಟಿರ್ತಾರ ಅಂತ. ಬಂದ ತಕ್ಷಣ ದುಡ್ಡು ಕೊಟ್ರ ಅಂತ ಕೇಳ್ತಾ ಇದ್ದೆ. ಕಾಯ್ದು ಮುಖದಲ್ಲೆಲ್ಲ ಬೆವರು ಸುರಿದೋಯ್ತು ಗೈಸ್. ಎಷ್ಟು ಬೆವರ್ತಾ ಇದ್ದೀನಿ ನೋಡಿ. ಶಪ್ಪ, ಅರ್ಧ ಗಂಟೆ ಮೇಲಾಯಿತು. ಶತ್ರುಗಳಿಗೂ ಬೇಡ ಗಾಯ್ಸ್ ಈ ಕಷ್ಟ. ಅವ್ರ ಮದುವೆ ಮಾಡಿಸ್ಕೊಳ್ಳೋ ತನಕ ಒಳ್ಳೆ ಥರದಲ್ಲಿ ಸಾರ್ ಬಾಸ್ ಅಂದ್ಕೊಂಡಿರ್ತಾರೆ. ಮಾಡಿಸ್ಕೊಂಡ್ಮೇಲೆ ದುಡ್ಡು ಕೊಡಿ ಅಂದರೆ ಹಿಂಗೆ ಹಲಿಸ್ತಾರೆ. ಎಷ್ಟು ಚೆಂದ ರೆಡಿಯಾಗಿದ್ದೆ ಬೆಳಿಗ್ಗೆ ಗೈಸ್, ಇವಾಗ ನೋಡಿ. ಸೊ ಫೈನಲಿ ಬಂದರು. ನನಗೆ ಒಂದೇ ಟೆನ್ಷನ್, ಏನಂದರು ದುಡ್ಡು ಕೊಟ್ರಾ, ಅಮೌಂಟ್ ಕೊಟ್ರಾ ಅಂತ. ಸೊ ಅದಕ್ಕೆ ಅವರೇನು ಹಿಡ್ಕೊಂಡು ಕೂತಿರ್ತಾರ. ಫುಲ್ಲು ಕೊಡಲಿಲ್ಲ, ಸ್ವಲ್ಪ ಕೊಟ್ಟರು. ಇನ್ನೊಂದು ಸ್ವಲ್ಪ ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫೋನ್ ಎತ್ತಿ ಆನ್ಸರ್ ಮಾಡಿ ಸರ್ ಅಂತ ಹೇಳಿ ಬಂದಿದ್ದೀನಿ. ಶ್ರೀರಂಗಪಟ್ಟಣ ಅಂತ ಇಲ್ಲೇ ರಂಗತಿಟ್ಟು ಇಲ್ಲೇ ಹೇಳ್ಬೇಕದು. ಬರ್ಡ್ ಸೆಂಚುರಿ ಕೊಟ್ರಾ ದುಡ್ಡು? ಶಕೆ ಅಂದಂಗೆ ಆಯಿತು. ನಿಲ್ಸ್ಬಿಟ್ಟು ಹೊಟ್ಟೋದೆ ಅರ್ಧ ಗಂಟೆ. ಶಪ್ಪ, ಸಖತ್ ಬಿಸಿಲು ಹೊಡಿತು. ಎಷ್ಟು ಅಂತ ಪಾಲಹಳ್ಳಿಗೆ ಬಂದ್ರು ಅಳಸ್ಕೊಂಡು. ಏಯ್ ಮೇನ್ ರೋಡು ನೋಡಿ ಯಜಮಾನ್ರೆ, ಎಷ್ಟು ಯಜಮಾನ್ರೆ ಅನ್ಕೊಂಡೋಗಾರೆ ನೋಡಿ ಗೈಸ್. ಅಳಸೆ ಅಂತಾರೆ ಮೇನ್ ರೋಡ್ ಗೈಸ್ ಇದು. ಟ್ರಾಫಿಕ್. ಎರಡು ತಗೊಂಡ್ರಾ? ಏನಕ್ರಿ ಎರಡು? ಏನಕ್ಕೆ ಎರಡು? ಯಾರು ಕಟ್ ಮಾಡ್ತಾರೆ? ಅವನು ಇಲ್ವಲ್ಲ ಗುರುಮಲ್ಲಪ್ಪ. ಗುರುಮಲ್ಲಪ್ಪ ಹೆಣ್ಣಾಗಿಲ್ಲ ಅದು. ಕಾಯ ಒಂದು ನಾಳೆ ತಿನ್ಬೋದು, ಇನ್ನೊಂದು 2-3 ದಿನ ಒಂದೇ ದಿನಕ್ಕೆ. ನೀನು ನಮ್ಮ ಸೈಡ್ ಹತ್ರ ಹ್ಞೂ ಇದೇ ರೋಡ್. ಅದಕ್ಕೆ ರೋಡೇ ಮರ್ತೋಗೈತೀರಿ. ನೀನು ಯಾವ ರೋಡಿಂದ ಬಂದೆ? ಆ ಕಡೆಯಿಂದ ಬಂದಿದ್ಯಾ? ಇದೇ ಫೇಮಸ್ ವಿಜಯನಗರಕ್ಕೆ. ಯಾರು ಹೇಳು? ಏ ನಮ್ಮ ಬೇಲೂರು ಆಂಟಿ, ಅವ್ರ ಹಸ್ಬೆಂಡ್ ತೀರೋದ್ರಂತೆ. ಅವಾಗ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗೋಯ್ತಂತೆ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ತಿಥಿ ಕಾರ್ಡ್ ತೊಗೊಂಬಂದಿದ್ದೀವಿ, ಎಲ್ಲಿದ್ದೀರಾ ಅಂದರು. ಹೊರಗಡೆ ಇದೀವಿ ಕಣಪ್ಪ ಅಂದು.
ನೋಡು ರೀ, ಹಂಗೆ ಚಂದ. ಇಲ್ಲೊಂದು ಮನೆ ನೀನು ಅನ್ಕತೀಯ ಇನ್ನು 2-3 ವರ್ಷ ಬಿಟ್ಟು ನೋಡು. ಮತ್ತೆ ನಾವು ನೋಡಿದಾಗ ನಾವು ತಗೊಂಡಾಗ ಆ ಮನೆ ಇರಲೇ ಇಲ್ಲ. ಈಗ ಹಾಗೆ ಇಲ್ವಾ ಆ ಮನೆ, ಬಿಲ್ಡಿಂಗ್ ಆಗೋಗೈತೆ. ನಾವು ಈ ರೋಡಲ್ಲಿ ತಗೊಂಡಾಗ ಅದು ಎಲ್ಲಿತ್ತದು? ಮತ್ತೆ ನೋಡು ಈ ಎಲ್ಲ ಕಡೆ ಮನೆಗಳಾಗ್ಬಿಟ್ಟವೆ. ಈ ಕಾಂಪೌಂಡ್ ಎಲ್ಲಿತ್ತಿದು? ಈ ಬೋರ್ಡ್. ಈಗೆಲ್ಲ ಈ ಮನೆ ಎಲ್ಲಪ್ಪ ಇತ್ತು ನಾವು ತಗೊಂಡಾಗ. ಇತ್ತು ನಾವು ಸೈಟ್ ತಗೊಂಡಾಗ ಎಷ್ಟು ದೊಡ್ಡ ಮನೆ ಮಾಡವ್ರೆ, ದೊಡ್ಡದು. ಹೌದು ರೀ, ನಾವಂದ್ರೆ ಅಷ್ಟು ಫುಲ್ಲು ಬೇಡ, ನಮ್ಗೆ ಎಷ್ಟು ನೆಸೆಸಿಟಿನೋ ಅಷ್ಟು ಮಾಡ್ಕೊಂಡು ಮುಂದೆಗಡೆ ಲಾನು ಆ ಥರ ಪಾರ್ಕಿಂಗ್ ಬಿಟ್ಕೋಬೇಕು. ಈ ಮನೆ ಒಂದೇ ಇದ್ದಿದ್ದು, ಈ ಎದುರುಗಡೆ ಮನೆ ಅದಾಗ್ಲೇ ಹಾಗೆ ಹೋಗೈತೆ. ಮತ್ತೆ ಹಿಂಗಂತೀಯ ನೀನು, ಇನ್ನು 2-3 ವರ್ಷ ಬಿಟ್ಟು ನೋಡು ನೀನು, ಆಮೇಲೆ ಮಾತಾಡು ನನಗೆ ಹಿಂಗೆ ಅಂತೀಯಲ್ಲ ಅಂತ. ಯಾವಾಗಲೂ ಹಿಂಗಿರ್ಬೇಕು. ಇದೇ ರೋಡು. ಇಲ್ಲೂ ಯಾರೋ ಕಾರೆಲ್ಲ ನಿಲ್ಸ್ಕೊಂಡವ್ರ ಒಳಗೆ, ಯಾರೋ ಬೇಲಿ ಹಾಕೊಂಡವ್ರ ಈ ಕಡೆಗೆ. ಆ ಕಡೆ ಹೋಗಲ್ವಾ, ಮುಂದೆ ಹೋಗಲ್ವಾ? ಅಲ್ಲೊಂದು ಕಟ್ಟೆ ಬಿಡೋದು ಮನೆಗಳು ಆಗತ್ತೆ ನೋಡ. ಅಪಾರ್ಟ್ಮೆಂಟ್ ಎಲ್ಲ ಕಡೆ ಕಟ್ತವ್ರೆ. ದೇವಸ್ಥಾನ ಹಿಂಗಂತೀಯ ನೀನು? ಇದೆಲ್ಲಿತ್ತು? ಇದು ಕಟ್ಟುತ್ತಿದ್ರು ಫುಲ್ಲು. ಇದು ಹಾಗೆ ಕಂಪ್ಲೀಟ್ ಆಗ್ಬಿಟ್ಟೈತೆ. ಈಗ ನಾವು ಬಂದು ಎಷ್ಟು 5-6 ತಿಂಗಳ ಮೇಲಾಗ್ಲಿಲ್ವಾ ಇದಕ್ಕೆ? ಇದಂತೂ ಇದು ಹೊಡಿತೀವಲ್ಲ ಬಂದಾಗ ಅಡಿಲಿ ಪಾಯ ಹೊಡಿತೀವಿ, ಆಲೆ ಕಟ್ ಬೆಳಿಗ್ಗೆ ಎದ್ದೋಯ್ತು. ಅಯ್ಯೋ ಕಸೆ ಕರ್ಮ. ಸಂಪಾದನೆ ಮಾಡಬೇಕು ಕಣಪ್ಪ. ಸತಿ ಸಪ್ಪ ಇನ್ನೂ ಹಾಕಿಲ್ಲ ಅವರು, ಬರೀ ಬೀಮ್ ಹಾಕೋರು ಅಷ್ಟೇ. ಯಾವ ಬಾಗಿಲು ಕಟ್ತಾವ್ರ? ಇದೇ ಬಾಗಿಲು ನಮ್ಮ ಸೈಡ್ ತರ ಸೈಜು ಸೇಮ್ 40-60. ನಮ್ದು ಇನ್ನೂ 6 ಚದರ ಜಾಸ್ತಿ ಬರುತ್ತಲ್ಲ ಇದಕ್ಕಿಂತ. ನಂದಿ ಬಾಗಿಲು ತಾನೇ? ನಂದಿ ಬಾಗಿಲು ಲಾಸ್ಟಲ್ಲಿ ಸಂಪು ರೀ. ನಾವು ನಂದಿ ಬಾಗಿಲು ಇಡ್ಸ್ಕೋಬೇಕು, ಬೋರ್ ತೆಗಿಸ್ಬೇಕು. ಬೋರ್ ಲಾಸ್ಟ್ ಒಳ್ಳೇದು. ಆ ಕಡೆ ಎಡ್ಜ್ ಬಂದೈತಾ? ಹಳೆ ಮನೆ ತರ ತಾನೇ? ಅವ್ರ ಮನೆ ಇಲ್ಲ. 120 ತಗೊಂಡಿದ್ದೀವ್ರು. ಈ 1 ವರ್ಷ ಆಯ್ತು ತಗೊಂಡು ಹಿಂದೆ ಕಟ್ತಾರೆ. 1,20,00,000. EFTR ಎಲ್ಲ ಇದು ಭೋಗಾದಿಗೆ ಸೇರುತ್ತಾ? ಸತೀಶ್ ಫ್ರೆಂಡ್ ಮನೆ ಕಟ್ತಾ ಇದ್ದಾರೆ. ಇವರು ಎಸ್ಟಿಮೇಟ್ ನೋಡಕ್ಕೆ ಹೋಗಿದ್ದಾರೆ. ನಮ್ಮ ಹೊಸ ಸೈಟ್ ನೋಡಿದ್ವಿ. ಬರಲಾ ಬನ್ನಿ ಹೋಗುವ. ಬೋರ್ ತೆಗ್ಸಿದ್ದಾರೆ, ಸಂಪ್ ತೆಗ್ಸಿದ್ದಾರೆ. ಅಯ್ಯಪ್ಪ ಬಂದೆ. ಅಲ್ಲೇ ಇರೇ. ಹಾಂ ಚೆನ್ನಾಗಿ ಬಂದೈತಿ ಭೀಮ್. ಹಂಗೆ ಬಿಟ್ಕೋಬೇಕು ಮನೆಗಳಿಗೆ. ಇದು ಹಾಲು. ಇದು ಕರೆಕ್ಟು, ಈ ಥರ ಬರಬೇಕು. ಸಂಪು, ದೊಡ್ಡದು ಸಂಪು ಇಲ್ಲಿ ರೀ. ವಾಸ್ತು ಪ್ರಕಾರ ಐತೆ. ಅಡುಗೆ ಮನೆ, ಅಗ್ನಿಮೂಲೆ ಅದು. ಅಗ್ನಿಮೂಲೆ ಅದು ಅಡುಗೆ ಮನೆ. ಇದು ಅದು ರೀ. ಒಂದು ಸ್ವಲ್ಪ ಹೈಟ್ ಮಾಡೋರು ನೋಡು. ಗೊತ್ತಾಗಲ್ಲ, ಈಗೇನು ಗೊತ್ತಾಗಲ್ಲ. ಇದು ಚಿಕ್ಕ ಚಿಕ್ಕ ಬಾಕ್ಸ್ ಏನಿವ? ಅಲ್ಲೊಂದೈತಲ್ಲ ರೂಮು, ಮಾಸ್ಟರ್ ಬೆಡ್ರೂಮು, ಕುಬೇರನ ಮೂಲೆ ಇದು. ಇದೊಂದು ಇರ್ಬೋದು ಅನ್ಕೋತೀನಿ. ಇದು ಅವಯ್ಯ ಯಾರೋ ನೋಡ್ತಾವ್ರು ನಮ್ಮನ್ನ. ನೋಡ್ಲಿ ಬಿಡ, ಅದಕ್ಕೆ ಹೌದಾ? ಗೊತ್ತಿರ ನಮ್ಮ ಅವರೇ ಮನೆ ಹೋಗಿ ನೋಡಿ ನಮ್ಮ ಸ್ವಲ್ಪ ಇದು ಮಾಡಿ 40,000 ರೂಪಾಯಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ. ಮತ್ತು ಅವ್ರದ್ದೇ ಜಾಸ್ತಿನಾ?
ಅಲ್ಲ ಹೀಗೆ ಇವ್ರ ಲೇಬರ್ ಸಾಮಾನ್ಯ ವಿಷಯಗಳು ಇವ್ರದಾ? ಎದುರಿಗೆ 40,000 30-40 ಈಗ ಯಾರೂ ಇರಲ್ಲ ರೀ. ಯಾವುದು ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ. ನಮ್ಮ ಮನೆಗೆ ಬರ್ತಾರಲ್ಲ ಒಬ್ರು ಲೇಡೀಸ್, ಅವರಲ್ವಾ? ಅದೇ ಮನೆಯಲ್ಲಿ ಹೊಂಟೈತೆ ಡೂಪ್ಲೆಕ್ಸ್ 3ನೇ ಮನೆ ಅದು ಬಾಡಿಗೆ ಕೊಟ್ಬಿಡ್ತಾರಾ? ಮಾಡ್ಬಿಡ್ತಾರಂತ. ಡೂಪ್ಲೆಕ್ಸ್ ಚೆನ್ನಾಗೈತೆ ಆ ಮನೆನೂ. ಇವಾಗೆಲ್ಲ 60-40 ಲೈಕ್ ಮಾಡ್ತಾರೆ. ಸ್ಟೀಲ್ ಸ್ಟೇರ್ಗೆ ಸಾಕವ್ರೆ, ಸ್ಟೀಲ್ ಇದು ಅದೇ ಮಾರ್ಬಿಡ್ತಾರ. 120ಕ್ಕೆ ಯಾರ ಕೇಳ್ತಾರೆ ಅಂತ ನಾನು ಇವನು 150 ಹೇಳ್ಕೊತಾನಂತ 120 ಮಾರ್ಬಿಡ್ತಾರೆ. ಲೋನ್ ಹಾಕ್ಸಾರ ಅಂತ ಕೆಲಸದಲ್ಲ ಸಿಗುತ್ತೆ ಅವ್ರಿಗೆ. ಲೋನ್ ಹಾಕ್ಸಾರ ಅವ್ನಿಗೆ ಹೇಳಿದೆ ಜಗನ್ನಾಥ್ ಅನ್ನೋದು ಹೇಳಿ ಅಂತ. ಅವ್ನು ಅದಕ್ಕೆ ಅವಾಗ ಆಗ್ತಿಂದಲ್ಲ ಅವ್ರಿಗೆ ಹೇಳಿ ಸರ್ ಕೊಡ್ತಾರೆ. ಮನೆಗೆ ಬಂದ ತಕ್ಷಣ ತುಂಬ ಟಯರ್ಡ್ ಆಗಿತ್ತು ನೋಡಿ. ಅಪ್ಪ ಮಗಳು ಇಬ್ಬರು ಒಟ್ಟಿಗೆ ಶೋಲ್ಡ್ ಔಟ್. ಕಣ್ಣು ತುಂಬ ನಿದ್ದೆ ಮಾಡಿ ಒಂದು ವಾರದ ಮೇಲಾಗಿತ್ತು. ಅವರು ಕೆಲಸ ಅಂತ ಮಲ್ಕೊಂಬಿಟ್ರು ಫ್ಯಾನ್ ಹಾಕ್ಕೊಂಡು. ಸೊ ಇವಳು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಕೈಕಾಲು ಮುಖ ತೊಳೆದು ಮಲ್ಕೊಂಬಿಟ್ಲು. ನಾನು ಸ್ವಲ್ಪ ಓಲೆ ಬಳೆ ಎಲ್ಲನೂ ಒಡವೆ ಎಲ್ಲ ಬಿಚ್ಚಿಟ್ಟು ಮುದ್ದೆ ಮಾಡೋಣ ಅಂತ ಮುದ್ದೆಗೆ ನೀರಿಟ್ಟು ಒಂದು ಒಲೆಯಲ್ಲಿ ಹಾಲು ಕಾಯೋಕ್ಕಿಟ್ಟು ಒಂದು ಒಲೆಯಲ್ಲಿ ಅನ್ನಕ್ಕಿಟ್ಟೆ. ಸಾಂಬಾರು ಬಿಸಿ ಮಾಡಿದೆ. ಬೇಳೆ ನುಗ್ಗೆಕಾಯಿ ಸಣ್ಣ ಈರುಳ್ಳಿ ಸಾಂಬಾರಿತ್ತು. ಸೊ ಬಿಸಿ ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಬೆಳಗ್ಗೆ ಒಂದೇ ದೋಸೆ ತಿಂದಿದ್ದು. ಹೊಟ್ಟೆ ಹಶ್ವಾಗಿ ಸ್ಟಾರ್ಟ್ ಆಯಿತು. ಆಲ್ರೆಡಿ ಟೈಮು 2 ಗಂಟೆ ಆಗ್ತಾ ಬಂದಿತ್ತು ನಾವು ಮನೆಗೆ ಬಂದಾಗ. ಅವರಿಬ್ಬರು ಮಲ್ಕೊಂಬಿಟ್ರು. ಸೊ ಹಾಲು ಕೂಡ ಉಕ್ಕು ಬಂತು. ಹಾಲೆಲ್ಲ ಆಫ್ ಮಾಡಿ ಕುಕ್ಕರೆಲ್ಲ ವಿಜಲ್ ಬರೋ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆ ಇತ್ತು ಬೆಳಗ್ಗೆ ಎಲ್ಲ ವಾಶ್ ಮಾಡಿ ಹಾಕಿದ್ದು. ಬಟ್ಟೆ ಎಲ್ಲ ಎತ್ಕೊಂಡು ಹಿಂಡಿಸಿ ಇಟ್ಬಿಟ್ಟು ಮಡಚಿ ಫೋಲ್ಡ್ ಮಾಡಿ ಆ ಜಾಗಕ್ಕೆ ಸೇರಿಸ್ಬಿಟ್ಟು ಐರನ್ ಮಾಡೋಣ ಅಂತ. ನಾವಂತೂ ಬಂದ ತಕ್ಷಣ ನಮಗಂತೂ ರೆಸ್ಟ್ ಇರೋದಿಲ್ಲ ಗೈಸ್. ಅದು ಎಲ್ಲ ಗೃಹಿಣಿಯರಿಗೂ ಗೊತ್ತಿರೋ ವಿಷಯ ಅಲ್ವಾ. ಸೊ ಅದು ನೀರು ಮಳ್ಳ ತನಕ ಹಪ್ಪಳ ಎಲ್ಲ ಕರಿಯೋಣ ಅಂತ ಹೇಳಿ ಸ್ವಲ್ಪ ಬಟ್ಟೆ ಐರನ್ ಮಾಡಿಟ್ಬಿಡೋಣ. ಈ ಓಲೆ ಬಳೆ ಎಲ್ಲನೂ ಅದ್ರ ಜಾಗಕ್ಕೆ ಅದನ್ನು ಸೆಕ್ರಿಗೇಟ್ ಮಾಡಿ ಇಟ್ಬಿಟ್ಟು ಬಂದುಬಿಡೋಣ. ಆಮೇಲೆ ಬಂದು ನೆಮ್ಮದಿಯಾಗಿ ಮುದ್ದೆ ಮಾಡಿಕೊಂಡು ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಈಗ ಐರನ್ ಮಾಡೋಕ್ಕೆ ಅಂತ ಎಲ್ಲನೂ ಒತ್ಕೊಂಡು ಹೋಗ್ತಾ ಇದ್ದೀನಿ. ಸೀರೆ ಎಲ್ಲ ಒಂದು 5-10 ನಿಮಿಷ ಬಿಸಿಲಿಗೆ ಹಾಕಿದ್ದೆ, ಬೇಗ ಡ್ರೈ ಆಗಿಬಿಡುತ್ತೆ. ಇವಾಗ ಬಿಸಿ ಬಿಸಿ ಹಪ್ಪಳ ಎಲ್ಲ ಕರೆದೆ, ಬಿಸಿ ಮುದ್ದೆ ಮಾಡಿದೆ. ಸತೀಶ್ನ ಇಳಿಸ್ಬಿಟ್ಟು ಊಟಕ್ಕೆ ಕೊಟ್ಟೆ. ಚಾರು ಮಲ್ಕೊಂಡಿರಲಿ ಆಮೇಲೆ ಎದ್ದು ಊಟ ಮಾಡ್ತಾಳೆ ಅಂತ ಹೇಳಿ ಬಿಸಿ ಮುದ್ದೆ ಇವಾಗ ಅವ್ರಿಗೆ ಫಸ್ಟು ಊಟಕ್ಕೆ ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ಬರುವಾಗ ಒಂದವೇ ಮ್ಯಾಂಗೋ ಐಸ್ ಕ್ರೀಮ್ ತಂದಿದ್ವಿ. ಸ್ವಲ್ಪ ಮೆಲ್ಟ್ ಆಗಿಬಿಟ್ಟಿತ್ತು, ಫ್ರೀಝರ್ಗೆ ಇಟ್ಟಿದ್ದೆ ಗಟ್ಟಿಯಾಗಲಿ ಅಂತ. ಸೊ ಅವ್ರಿಗೂ ಊಟ ಕೊಟ್ಟು ನಾನು ಕೂಡ ಬಿಸಿ ಮುದ್ದೆ ಸ್ವಲ್ಪ ರೈಸ್ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು. ಐಸ್ ಕ್ರೀಮ್ ತಿನ್ನೋಣ ಅಂತ ಬಾಯಲ್ಲಿ ಟೆಂಪ್ಟ್ ಆಗ್ತಾಯಿತ್ತು. ಸೊ ಮ್ಯಾಂಗೋ ಫ್ಲೇವರ್ದು 4 ಲೀಟ್ರು ಫ್ಯಾಮಿಲಿ ಪ್ಯಾಕ್ ತೊಗೊಂಬಂದಿದ್ವಿ ಬರುವಾಗ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಅದಕ್ಕೆ ಗೋಡಂಬಿ ಸ್ವಲ್ಪ ಪಿಸ್ತಾ ಕಟ್ಟಿಂಗ್ ಎಲ್ಲ ಹಾಕಿದ್ದಾರೆ, ಕೇಸರ ಹಾಕಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಅವರಿಬ್ಬರು ಮಲ್ಕೊಂಡ್ರು ಊಟ ಆದಮೇಲೆ. ಸೊ ನಾನೊಂಚೂರು ವಿಡಿಯೋ ಎಡಿಟ್ ಅದು ಇದು ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗನಿಗೆ ಈಗ ಸ್ಕೂಲಿಂದ ಕರ್ಕೊಂಬರಕ್ಕೆ ಸತೀಶ್ ಹೋದರು. ಬಂದ ತಕ್ಷಣ ಏನೂ ಸ್ನ್ಯಾಕ್ಸ್ ಇಲ್ಲ ಅಂತ ಆಟ ಮಾಡ್ತಾಯಿದ್ದಾನೆ. ಅನ್ನ ಸಾಂಬಾರು ಹಾಕ್ಕೊಡ್ತೀನಿ ಬಾ ತಿನ್ನಿಸ್ತೀನಿ ಅಂತ ಅಂದೆ. ನಮ್ಮಿಬ್ಬರು ಜಗಳ ಕಚ್ಚಾಟ ಇದ್ದಿದ್ದೆ. ಬೇಡ ನನಗೆ ಪಪ್ಪನ ಹತ್ರ ದುಡ್ಡು ಇಸ್ಕೊಡು, ನಾನು ಹನಿ ಕೇಕ್ ತಿನ್ನಬೇಕು. ಈ ನಡುವೆ ಹನಿ ಕೇಕ್ ತುಂಬ ಹಠ ಕಲ್ತಿದ್ದಾನೆ. ಹನಿ ಕೇಕ್ ಬೇಕೇ ಬೇಕಂತ. ಅವ್ರ ಪಪ್ಪಂಗೆ ಹೇಳಿದ್ದೆ ನಾನು, ಅವ್ನು ಬಂದ ತಕ್ಷಣ ಬಾಯಿ ಬಿಡ್ತಾನೆ ಏನಾದರೂ ತಂದು ಇಡಿ ಅಂತ. ವೀಡಿಯೋ ಮಾಡಬೇಡ ನೀನು ಕಟ್ ಮಾಡು ಅಂತ ಇದ್ದ. ಅಷ್ಟರಲ್ಲಿ ಇವರು ಈ ಅಮ್ಮ ನಮಗೆ ದುಡ್ಡು ಕೊಡಬೇಕು, ಮೀನ್ಸ್ ಅಂದರೆ ಹೂವೆಲ್ಲ ತಗೋತಿರ್ತೀವಿ. ಏನು ಮಂಕಬೂದಿ ಹೆಚ್ಚಿಬಿಟ್ಟು ಮಾಡಿದಾರೋ ಗೊತ್ತಿಲ್ಲ. ಈಗ ದುಡ್ಡೇ ಕೊಟ್ಟಿಲ್ಲ ಗೈಸ್. ನಮ್ಮ ಹತ್ರ ದುಡ್ಡು ಇಸ್ಕೊಂಡಿದ್ದಾರೆ. ಈಗ ಮತ್ತೆ ಒಂದು 500 ರೂಪಾಯಿ ಇಸ್ಕೊಡವ ಅಂತ ಕರ್ಕೊಂಡು ಬಂದಿದ್ದಾರೆ. ಅವರು ಅದೇನೋ ಮಾತ್ರೆ ತೊಗೋಬೇಕಂತೆ, 500 ರೂಪಾಯಿ ಬೇಕಂತ ನೆನ್ನೆಯಿಂದ ಬರ್ತಾವ್ರೆ. ಹೌದಮ್ಮ 500 ರೂಪಾಯಿ ಇಸ್ಕೊಡವ 500 ರೂಪಾಯಿ ಇಸ್ಕೊಡವ ಅಂತ ಇಲ್ಲಿ ಬಂದವ್ರು ಮೇಲೆ ಬಂದವ್ರೆ. 500 ರೂಪಾಯಿ ದುಡ್ಡು ಹತ್ರ ಲೈಟ್ ಹಾಕಿದಾಗೆ ನಾನು ಯಾಕ್ರಿ ಕೊಡ್ಲಿ? ಅವ್ರನ್ನೇ ಕೇಳ್ಬೇಕಲ್ವಮ್ಮ ನೀವು? ಅವ್ರನ್ನೇ ಕೇಳ್ಬೇಕು ತಾನೇ. ಹೂವಿನ ಕಾಸಲ್ಲಿ ಹಿಡ್ಕೊಳ್ಳೋರಿ ಅಂತ ಅವ್ರೆ. ಅದಕ್ಕೆ ಸರಿ ಅವ್ರನ್ನೇ ಕೇಳಬೇಕಲ್ವಾ? ತಗೊಳ್ಳಿ ಬನ್ನಿ. ನಾನು ನಿನ್ಗೆ ಏನು ಸ್ನ್ಯಾಕ್ಸ್ ತೊಗೊಂಬಂದಿಡು ಅಂದೆ ತಾನೆ. ನಿನ್ನ ಮಗ ಅಳ್ತವನೆ. ರಜಾ ಹಾಕ್ತೀನಿ ಅಂತ. ಅವನಿಗೆ ಅನ್ನ ಸಾಂಬಾರು ಐತೆ ತಿನ್ನಂದ್ರೆ ಬೇಡಂತೆ. 20 ರೂಪಾಯಿ ಅಂತೆ ಕೊಡು. ಕಲ್ ನನ್ನ ಮಗನೇ. ಅದಕ್ಕೆ ಇಷ್ಟಕ್ಕೆ ತನಕ ಅಳ್ತಾ ಇದ್ದಿದ್ದು.
ನಾನು ಅಳೋದು ವಿಡಿಯೋ ಐತೆ ನನ್ನ ಹತ್ರ. ನನಗೆ ಬರ್ತೀನಿ ನೋಡೋಣ. ಅದೇ ಕಣ್ಣಲ್ಲಿ ನನ್ನ ಹತ್ರ ವಿಡಿಯೋ ಐತೆ ಕಂದ. ಕೂರಿಸ್ತಾ ಇದೀನಿ ಕೂದಲು ಪಾಪ ಅಂತ ಕೂರಿಸ್ತಾ ಇದೀನಿ. ಪಾಪ ಅಂತಲ್ಲ, ನಾನು ಹೇಳಿರೋದೇ ಆ ಥರ. ಸಾಬ್ರಲ್ಲ ನೀನು ಲೆಫ್ಟ್ ಹ್ಯಾಂಡ್ ತೆಗಿಯಕ್ಕೆ. ಬಾ ಬಾ ನಡಿ ಸಾಕು. ಡವ್ವು ಬೇಗ ಬರ್ತೀನಿ. ಆಯ್ತಾಯ್ತು ಕರ್ಕೊಂಡು ಹೋಗ್ತೀನಿ. ದುಡ್ಡಿಸಿದ್ರೆ ಯಾರಿಗೆ? ಆಯ್ತು ನಡಿ ಕಂದ. ಟೈಮ್ ಆಯ್ತು ವಿಕ್ಕಿ, ನಡಿ ಸುಮ್ಮನೆ. ಗುಚ್ಚಕ್ಕಾಗಲ್ಲ. ಇನ್ನೊಂದು 10 ರೂಪಾಯಿ ಇನ್ನೂ ಒಂದು 20 ಮಸಾಲೆ ಪುರಿ ತಿಂತೀನಿ ಸಾಕು. ಉಲ್ಲಸ್ಬಿಟ್ಟಿದ್ದಾ? ಅಮ್ಮ ಹೇಳಮ್ಮ. ರೀ ನೀವು ಫಸ್ಟ್ ಏನಾದ್ರು ಮನೆಗೆ ಸ್ನಾಕ್ಸ್ ತಂದಿಡು. ಇವಾಗ ಹೇಳಿದ್ರ ಉಲ್ಲಾಸ್ ಬಂದಿದ್ನಾ? ಅಮ್ಮ ಹೇಳಮ್ಮ. ಇಲ್ಲ ಅಂತ ಹೇಳ್ತಾ ಅಮ್ಮ, ನೀನ್ ಬಂದಿರ್ತಾನೆ ಹೇಳು. ಇಲ್ಲ ಬಂದಿಲ್ಲ. ಏನೋ ಏನೀಗ? ಹೋಗು ಟ್ಯೂಷನ್ಗೆ. ನಾವು ಹೋಗ್ಬೇಕಾದ್ರೆ ಮುಟ್ಟಮ್ಮ ಸಾಕು. ನಾನು ಇಲ್ಲೇ ನೀವು ಬೇಡ ಮುಟ್ಟಲ್ಲ. ನಾನು ಗೇಟ್ ಹಾಕೋತೀನಿ ಒಡ್ಡ. ಈಗ ಸೊ ಗೈಸ್ ನೋಡ್ತಾ ಸಂಜೆ ಆಗೋಯ್ತು. ಸ್ಟ್ರಾಂಗ್ ಕಾಫಿ ಬೇಕು, ಕಾಫಿ ಅನ್ನಿಸ್ತಾ ಇದೆ. ಒಳ್ಳೆ ನಿದ್ದೆ ಆಯಿತು ಗೈಸ್ ಇವತ್ತು ಮಧ್ಯಾಹ್ನ. ಸೊ ನನ್ನ ಮಗ ಬಂದು ನಿದ್ದೆ ಎಲ್ಲ ಹಾಳು ಮಾಡಿಬಿಟ್ಟ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೋಡಿದ್ರಲ್ಲ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಏನಕ್ಕೆ ಕರ್ಕೊಂಡೋದ್ರು ಸೈಟ್ ಹತ್ರ ನಿಜಕ್ಕೂ ನನಗೀಗಲೂ ಕನ್ಫ್ಯೂಸ್ ಇದೆ. ಇಲ್ಲಿ ಕಟ್ಟಿಸ್ಕೊತೀನಿ, ಇಲ್ಲಿ ಬಂದಿರ್ತೀನಿ ಅಂತೀಯಾ, ಇಲ್ಲಿ ಇರೋಕ್ಕಾಗುತ್ತಾ ನೀನು, 10 ಫೋನ್ ಹೊಡಿತೀಯಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವ್ರಿಗೂ ಆಸೆ ಇದೆ ಗೈಸ್, ಬಟ್ ನನ್ನ ಹತ್ರ ಓಪನಾಗಿ ಹೇಳ್ಕೊತಾ ಇಲ್ಲ. ನನ್ನ ಹತ್ರ ಓಪನಾಗಿ ಹೇಳ್ಕೊಂಬಿಟ್ರೆ ಎಲ್ಲಿ ಕಟ್ಟಿಸ್ಕೊಡು ಅಂತಾಳೆ, ಹಠ ಮಾಡ್ತಾಳೆ ಅಂತಾನೋ ಏನೋ. ಬಟ್ ದುಡ್ಡು ಬೇಕಲ್ಲ ಗೈಸ್, ದುಡ್ಡಿಲ್ಲ, ಸಂಪಾದನೆ ಮಾಡೋಣ. ಇನ್ನೂ 2-3 ವರ್ಷ ಟೈಮ್ ಇದೆ. ಲೆಟ್ ಮಿ ಫಿಂಗರ್ ಕ್ರಾಸ್, ಎಲ್ಲ ಒಳ್ಳೆಯದಾಗುತ್ತೆ. ಇವತ್ತು ಖುಷಿ ಆಯಿತು. ಆಲ್ ಆಫ್ ಅ ಸಡನ್ ನಾನು ನಮ್ಮ ಸೈಟು ಕೂಡ ತೋರಿಸಿದ್ದೀನಿ ನಿಮಗೆ. ಬೇಕಿದ್ರೆ ವೀಡಿಯೋ ಸ್ವಲ್ಪ ರಿವರ್ಸ್ ಹೋಗಿ ನೋಡಿ. ಅಲ್ಲಿ ಅವರು ನಿಲ್ಲಿಸಿದ್ರೆ ನೀಟಾಗಿ ಹಳೆ ವೀಡಿಯೋದಲ್ಲೂ ತೋರಿಸಿದ್ದೀನಿ ನಾನು ನಿಮಗೆ. ನಮ್ಮ ಸೈಟ್ ಇಲ್ಲೇ ಇರೋದು ಅಂತ. ಕಾರ್ ಹಾಕಿದ್ದಾರೆ, ಮುಳ್ತಂತಿ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಅದರ ಪಕ್ಕದ್ದೇ ನಮ್ಮ ಸೈಟ್, ಅಲ್ಲೇ ಇರೋದು. ಸೊ ಅದ್ರ ಪಕ್ಕ ಒಂದು ಮನೆ ಬೇಕಾದರೆ ಇದೆ. ಬೇಕಿದ್ರೆ ವಿಡಿಯೋ ಸ್ವಲ್ಪ ಹಿಂದೆ ಹೋಗಿ ಚೆಕ್ ಮಾಡಿ. ತುಂಬ ಖುಷಿಯಾಯಿತು. ಎಲ್ಲ ಬೇಸಿಗೆ ಅಲ್ವಾ, ಅಲ್ಲೆಲ್ಲ ಸೊಪ್ಪು ಮುಳ್ಳು ಏನೇನೋ ಬೆಳ್ಕೊಂಬಿಟ್ಟಿದೆ. ಸೊ ಇವಾಗ ಎದ್ದು ಕಾಫಿ ಮಾಡೋಕ್ಕೆ ಇಟ್ಬಿಟ್ಟು, ಕಾಫಿ ಮಾಡಿಬಿಟ್ಟು ಕುಡಿದ್ಬಿಟ್ಟು ಕೈಕಾಲು ಮುಖ ತೊಳೆದ್ಬಿಟ್ಟು ದೀಪ ಹಚ್ಚಬೇಕು ಸಂಜೆ ಇನ್ನೊಂದು ರೌಂಡ್. ಸೊ ಗೈಸ್ ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಹೇಗಿತ್ತು ವ್ಲಾಗ್? ಇಷ್ಟ ಆಯಿತಾ? ಏನೋ ಒಂಥರ ಖುಷಿ ಆಯ್ತು ಇವತ್ತು. ಸೊ ಸಪೋರ್ಟ್ ಮಾಡಿ, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಜಾಸ್ತಿ. ನಮ್ಮ ಸೈಟ್ ನೀವು ರೆಕಗ್ನೈಸ್ ಮಾಡಿದ್ರೆ ಕಮೆಂಟಲ್ಲಿ ಹೇಳಿ, ಓಕೆನಾ? ನೆಕ್ಸ್ಟ್ ವ್ಲಾಗ್ಗೋಸ್ಕರ ವೇಟ್ ಮಾಡಿ. ಟಾಟಾ, ಬೈ ಬೈ, ಲವ್ ಯು, ಬಾಯ್.